ಕಟ್ಟಬೇಕಾದ ನಾಯಕರೇ ಉಳಿಯುತ್ತಿರುವುದು ಸರಿಯಲ್ಲ ಎಂದು ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರಾದಾಗಿನಿಂದಲೂ ನಮ್ಮ ಪಕ್ಷದವರೇ ತುಳಿಯಲು ಯತ್ನಿಸಿದ್ರು, ಅವಿಶ್ವಾಸ ತರಲು ಪ್ರಯತ್ನಿಸಿದ್ರು. ಹಿರಿಯ ನಾಯಕ ಬಿಎಂ ಶಿವರಾಮ್ ಕುಮ್ಮಕ್ಕಿನಿಂದ ಪಕ್ಷ ಉಳಿಯುವ ಕೆಲಸ ನಡೆಯುತ್ತಿದೆ. ಈ ಹಿಂದೆ ಗಂಡಸಿ ಹಾಸನಗಳಲ್ಲೂ ಇದೇ ರೀತಿಯಾಗಿದೆ. 25 ವರ್ಷದ ಅನುಭವವಿದ್ರೂ ಹೊಸಬರಿಗೆ ಮಣೆ ಹಾಕ್ತಿದ್ದಾರೆ. ಭ್ರಷ್ಟಾಚಾರದ ಆರೋಪ ಮಾಡುವವರಿಗೆ ಅವರದೇ ಭ್ರಷ್ಟಾಚಾರದ ದಾಖಲೆಗಳಿವೆ. ಮುಂದಿನ 1 ವರ್ಷದಲ್ಲಿ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವುದಾಗಿ ಅಶೋಕ್ ಹೇಳಿದ್ದಾರೆ. ನಾನು ಅಧಿಕಾರನ ಮತ್ತೆ ಹಸ್ತಾಂತರ ಮಾಡಬೇಕು ಅಂತೇಳಿ ನಮ್ಮ ಏನು ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಸ್ನೇಹಿತರು ಒಪ್ಪಿಗೆ ಮೇರೆಗೆ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಪುರಸಭೆಯ ಅಧ್ಯಕ್ಷರು ನಮ್ಮ ಕೊಠಡಿಯಲ್ಲಿ ನೂತನವಾಗಿ ಇವತ್ತು ನೀವು ಅಧಿಕೃತವಾಗಿ ಅಧ್ಯಕ್ಷರು ಅಂತ ಹೇಳಿ ಆಗ್ಬೇಕು ನೀವು ಅಂತೇಳಿ ಕೆಲವರೆಲ್ಲ ನಿಮ್ಮ ವಿರುದ್ಧ ಆಗದೆ ಇದ್ದವರು ನಿಮ್ಮ ಏನು ಅಧ್ಯಕ್ಷ ಸ್ಥಾನ ಕೆಲವೇ ದಿನ ಅಂತ ಮಾತ್ರ ಹೇಳ್ಕೊಂಡು ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಟೀ ಕ್ಯಾಂಟೀನ್ ಅಲ್ಲಿ ಮತ್ತೆ ಬೇರೆ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತಾಡ್ತಾರೆ. ಇನ್ನೇನು ಒಂದೇ ವಾರ ಅಂತೆ ಅವ್ರದ್ದು, ಒಂದು 15 ದಿನ ಅಂತೆ, ಹಾಗೆ ಹೀಗೆ ಅಂತ ವಿಚಾರವನ್ನ ಹೇಳ್ಪಟ್ಟಾಗ ನಮ್ಮ ಸದಸ್ಯರುಗಳು ಮತ್ತು ಸ್ನೇಹಿತರು ಮತ್ತು ನಮ್ಮ ಪ್ರಗತಿಪರ ಸಂಘಟನೆಯವರು ಎಲ್ಲಾ ಸೇರಿ ನೀವು ಒಂದು ಏನು ಈ ಹುಣ್ಣಿಮೆ ದಿನ ನೀವು ಅಧಿಕಾರನ ಮತ್ತೆ ಹಸ್ತಾಂತರವನ್ನು ಮಾಡಿಕೊಂಡು ನೀವು ಒಂದು ಹೇಳಿಕೆನ ಕೊಡಬೇಕು. ನೀವು ಅಧಿಕಾರನ ಕಂಟಿನ್ಯೂಸ್ ಆಗಿ ಇದೆ ನಿಮ್ದು 1 ವರ್ಷಗಳ ಕಾಲ ನೀವು ಅಧ್ಯಕ್ಷ ಆಗಿರ್ತೀರಾ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು ಅಂತ ಒಂದು ಉದ್ದೇಶ ಎಲ್ಲರ ಒಪ್ಪಿಗೆ ಮೇರೆಗೆ ನಾವು ಇವತ್ತು ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡು ಇವತ್ತು ಬೇಲೂರಿನ ಅಭಿವೃದ್ಧಿ ಕಡೆ ಗಮನ ಹರಿಸಿ ಇನ್ನು ಮುಂದೆ ಪ್ರತಿದಿನ ಏನ್ ಇವತ್ತು ಕೆಲಸ ಮಾಡ್ತಿದ್ವಿ ಇದ್ರ ಡಬಲ್ ಕೆಲಸನ ನಾವು ಮಾಡ್ತೀವಿ. ಬೇಲೂರಿನ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತೀವಿ. ನಾವು ಇರೋವರೆಗೂ ಸಹ ಪ್ರತಿಯೊಬ್ಬರಿಗೂ ನ್ಯಾಯನ ಒದಗಿಸ್ಕೊಡ್ತೀನಿ. ಪ್ರತಿ ಒಂದು ಪಕ್ಷ ಭೇದ ಮರೆತು ಬರೀ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಜೆಡಿಎಸ್ ಪಕ್ಷ ಇವ್ರುಗಳು ಯಾರು ಗೆದ್ದಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೆ ಹಿಂದೆಯಿಂದ ಎಲ್ಲ ರಾಜಕಾರಣ ಮಾಡ್ಕೊಂಡ್ ಬಂದಿದ್ರು. ಬಟ್ ನಮ್ಮ ಅವಧಿಲಿ ಆತರ ಯಾವುದೇ ಪಕ್ಷದ ಒಂದು ಪರವಾಗಿ ನಿಂತು ಕೆಲಸ ಮಾಡುವಂತ ಕೆಲಸ ನಾನು ಮಾಡಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಬೇಲೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನಾನು ಎಷ್ಟು ದಿನ ಇರ್ತೀನಿ